ಮೂಡ ಮಾಜಿ ಆಯುಕ್ತ ಡಿ.ಪಿ. ನಟೇಶ್ ಕೊಟ್ಟಂತ ದೂರಿನನ್ವಯವಾಗಿ ಸ್ನೇಹಮಯಿ ಕೃಷ್ಣ ಅವರನ್ನ ಸಿಸಿಬಿ ಪೊಲೀಸರು ವಿಚಾರಣೆ ಮಾಡಿದ್ರು. ನಮ್ಮ ಜೊತೆ ಸ್ನೇಹಮಯಿ ಕೃಷ್ಣ ಇದನ್ನ ಮಾತಾಡ್ಸೋಣ. ಸರ್, ನಿಮಗೆ ಪ್ರಮುಖವಾಗಿ ಸತತ 7 ಗಂಟೆಗಿಂತ ಹೆಚ್ಚು ಕಾಲ ವಿಚಾರಣೆ ಮಾಡಿದ್ದಾರೆ. ಯಾವ ವಿಚಾರಕ್ಕಾಗಿ ನಿಮ್ಮನ್ನ ಇವರು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು ಸರ್? ಸರ್, ನಾನು ಡಿ.ಪಿ. ನಟೇಶ್ ಅವರು ಏನು ನನ್ನ ವಿರುದ್ಧ ಸುಳ್ಳು ದೂರು ಕೊಟ್ಟಿದ್ರು. ಅಂದರೆ ಸುಳ್ಳು ಆಡಿಯೋ ಸೃಷ್ಟಿ ಮಾಡಿ, ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಫೇಸ್ಬುಕ್ಕಲ್ಲಿ ಹಾಕಿ ಅವಮಾನ ಮಾಡಿದರೆ, ಮತ್ತು ರಾಜ್ಯ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ವರಿಗೂ ಕೂಡ ಸುಳ್ಳು ಆರೋಪ ಮಾಡಿದ್ರು ಅಂತೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನನ್ನನ್ನು ವಿಚಾರಣೆ ಕರೆದಿದ್ರು. ಸೊ ವಿಚಾರಣೆ ಸಂದರ್ಭದಲ್ಲಿ ಸುದೀರ್ಘವಾಗಿ ವಿಚಾರಣೆ ಮಾಡಿದ್ರು. ಅವರು ಕೇಳಿದ ಎಲ್ಲ ಪ್ರಶ್ನೆಗಳು ಕೂಡ ನಾನು ಸ್ಪಷ್ಟ ಉತ್ತರ ಕೊಟ್ಟು, ಅದಕ್ಕೆ ಪೂರಕವಾಗಿ ನನ್ನ ಬಳಿ ಏನು ಸಾಕ್ಷ್ಯಗಳಿದ್ದಾವೆಲ್ಲ ಕೂಡ ಕೊಟ್ಟಿದ್ದೀನಿ. ನಾನು ಸಾಕ್ಷ್ಯಗಳ ಆಧಾರದ ಮೇಲೆ ನನಗೆ ಯಾರು ಮಾಹಿತಿ ದಾಖಲೆ ಕೊಟ್ಟಿದ್ರು ಆ ವಿನೋದ್ ಅವ್ರನ್ನ ಕರೆಸಿ ನನ್ನ ಮುಂದೆ ವಿಚಾರಣೆ ಮಾಡಿದಾಗ ವಿನೋದ್ರವರು ನಾನು ಏನು ಹೇಳಿದೆ ಅದನ್ನು ಒಪ್ಕೊಂಡಿದ್ದಾರೆ. ಅಂದರೆ ಒಂದವರು ಉಲ್ಟಾ ಹೊಡೆದಿದ್ರು. ಅಂದರೆ ಆ ಬಡ್ತಿಗೋಸ್ಕರ ಲಂಚ ಪಡೆದಿದ್ದು ಶಾಲಿನಿ ರಜನೀಶ್ ಅಂತ ನಾನು ಎಲ್ಲೂ ಹೇಳಿಲ್ಲ, ಪ್ರಭಾವಿ ವ್ಯಕ್ತಿ ಅಂತ ಹೇಳಿದ್ದೀನಿ ಅಂತ ಹೇಳಿದರೆ. ಪ್ರಭಾವಿ ವ್ಯಕ್ತಿಯಾಗಲಿ ಯಾರೇ ಆಗಲಿ ಬಡ್ತಿ ಪಡೆದೋದಕ್ಕೆ ಲಂಚ ಪಡೆದಿದ್ದಾರೆ ಅಂದರೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೆ. ಅವರು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಸರ್, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ 6 ಸೆಕೆಂಡ್ ಒಂದು ವಿಡಿಯೋ ಹಾಕಿದ್ರಿ. ಅದರಲ್ಲಿ ನಟೇಶ್ ಅವ್ರು ಮಾತಾಡಿದ್ರೆ ಅನ್ನೋ ವಿಡಿಯೋ ರೀತಿಯಲ್ಲಿ ಆರೋಪ ಆಗಿತ್ತು. 6 ಸೆಕೆಂಡ್ ವಿಡಿಯೋ ಏನಾದರೂ ಮಾಡಿ ಸ್ನೇಹಮಯಿ ಕೃಷ್ಣನ 1-to-1 ಕಾಂಟ್ಯಾಕ್ಟ್ ತೊಗೊಳ್ಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತೇಳಿ. ನಟೇಶ್ ಅವರು ಹಿಂದೆ ಮೂಡ ಆಯುಕ್ತರಾಗಿದ್ದಂಥವ್ರು, ನೀವು ಮೂಡ ವಿಚಾರವಾಗಿ ಹೈಕೋರ್ಟ್ವರೆಗೂ ಹೋರಾಟ ಮಾಡಿದಂಥವ್ರು. ಇದಕ್ಕೂ ಮೂಡ ವಿಚಾರಕ್ಕೆ ಏನಾದರೂ ಹೋರಾಟಕ್ಕೆ ಏನಾದರೂ ಸಂಬಂಧ ಇದೆಯಾ ಅಂತ? ಸರ್, ನನ್ನನ್ನು ಹೋರಾಟದಿಂದ ಸರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಹಣದ ಆಮಿಷ ಹೊರಟದ್ದು ಆಡಿಯೋದಲ್ಲಿ ಕಂಡುಬಂದಿದೆ. ನನ್ನೊಬ್ಬನಿಗೆ ಅಷ್ಟೇ ಅಲ್ಲ, ಏನು ನನ್ನನ್ನು ಕರ್ಕೊಂಬಂದು ಅವ್ರು ಪರಿಚಯ ಮಾಡಿಕೊಟ್ಟು ಆ ಒಂದು ವ್ಯವಹಾರದಲ್ಲಿ ಏನಾದರೂ ಇದಾಯಿತು ಅಂತಂದರೆ ನಿನಗೂ ಕೂಡ ನಾನು ಹಣಕಾಸು ನೆರವು ಕೊಡ್ತೀನಿ ಅಂತೇಳಿ ವಿನೋದ್ಗೆ ಆಮಿಷ ಹೊಟ್ಟಿರುವಂಥದ್ದು ಕಂಡು ಬಂದಿದೆ. ಹಾಗಾಗಿ ಅವೆಲ್ಲವನ್ನು ಕೂಡ ತನಿಖೆ ಮಾಡೋದಕ್ಕೆ ತನಿಖಾಧಿಕಾರಿಗಳು ನಡೆಸ್ತಾರೆ. ಸರ್, ನಟೇಶ್ ಅವ್ರು ಕೊಟ್ಟಂಥ ದೂರಿನಲ್ಲಿ ಇವಾಗ ವಿನೋದ್ ಅನ್ನೋರು ಅರೆಸ್ಟ್ ಆಗಿದೆ. ವಿನೋದ್ ಅವರು ನಿಮಗೆ ಪರಿಚಯಿಸಿದ್ರು, ನಿಮ್ಮನ್ನು ವಿಚಾರಣೆ ಮಾಡಿ ಕಳಿಸಿದ್ದಾರೆ. ನಿಮಗೆ ವಿನೋದ್ ಅವ್ರು ಹೇಗೆ ಪರಿಚಯ ಸರ್? ಈ ಕೇಸ್ನಲ್ಲಿ ಅವ್ರು ಏನಂತ ಬಂದು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಫಸ್ಟು ಅಂತ? ಸರ್, ವಿನೋದ್ ಅವರು ನನಗೆ ನೇರವಾಗಿ ಪರಿಚಯ ಬಂದು ಭೇಟಿ ಮಾಡಲ್ಲ. ಆದರೆ ಪ್ರತಾಪ್ ಅನ್ನೋ ಮುಖಾಂತರ ಈ ಆಡಿಯೋ ಮತ್ತು ದಾಖಲಾತಿ ಕಳಿಸಿ ನಟೇಶ್ ಅವ್ರಿಗೆ ಸಂಬಂಧಪಟ್ಟ ಇದ್ದ ಸಾಕ್ಷಿಗಳಿದೆ, ಸ್ನೇಹಮಯಿ ಕೃಷ್ಣನಿಗೆ ಏನು ಹೋರಾಟ ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗ್ಬೋದು ಅಂಥೇಳಿ ಹೇಳಿದ್ರಂತ. ಸೊ ನಾನು ಅವೆಲ್ಲ ಪಡ್ಕೊಂಡು ಅವರ ಭೇಟಿ ಮಾಡೋಕ್ಕೆ, ಅಂದರೆ ಆ ಒಂದು ಇದನ್ನು ಖಚಿತಪಡಿಸ್ಕೊಳ್ಳೋಕ್ಕೋಸ್ಕರ ಅವ್ರ ಅಂಗಡಿಗೆ 2 ದಿವಸ ಹೋಗಿ ಆಡಿಯೋ ಬಗ್ಗೆ ಸ್ಪಷ್ಟೀಕರಣ ಮತ್ತು ಖಚಿತಪಡಿಸ್ಕೊಂಡು ನಾನು ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿದ್ದೆ. ಸರ್, ಶಾಲಿನಿ ರಜನೀಶ್ ಅವ್ರಿಗೆ ಮಾತಾಡ್ಬೇಕಾದ್ರೆ ಸಾರಿ ಅನ್ನೋ ಹೇಳೋ ಮಾತು, ಕ್ಷಮೆ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರಿ. ಮುಂಬಡ್ತಿ ತಗೊಳ್ಳಿಕ್ಕೆ 1,60,00,000 ಅಷ್ಟು ಹಣ ನಟೇಶ್ ಅವ್ರು ಕೊಟ್ಟರು ಅಂತೇಳಿ ಏನು ಆರೋಪ ಮಾಡಿದ್ರು. ಅದಕ್ಕೆ ಈಗಲೂ ಭದ್ರಾಗಿದ್ದೀರಾ ಸರ್ ಅಂತ? ಹೌದು ಸರ್. ಈಗ ಏನು ವಿನೋದರು ವಿಚಾರಣೆ ಮಾಡಿದಾಗ ಶಾಲಿನಿ ರಜನಿ ಸಂಬಂಧಪಟ್ಟಾಗೆ ಸುಳ್ಳು ಹೇಳಿದ್ದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ತಪ್ಪು ಮಾಡಿದ್ಕೊಂಡು ಬಂದಾಗ ಕ್ಷಮೆ ಕೇಳೋದ್ರಿಂದ ದೊಡ್ಡ ಇದನ್ನಲ್ಲ. ಹಾಗಾಗಿ ಸರ್, ಈ ಮೂಲಕ ತಾವೇನಾದರೂ ಶಾಲಿನಿ ರಜನೀಶ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯಾಕಂದ್ರೆ ನೀವು ಅವ್ರ ಮೇಲೆ ಆರೋಪ ಮಾಡಿದ್ರಿ. ಸರ್, ಖಂಡಿತವಾಗ್ಲೂ ನಾನು ಮಾಧ್ಯಮದ ಮುಖಾಂತರ ಕ್ಷಮೆ ಕೇಳ್ತಾ ಇದ್ರಿ. ಮತ್ತು ನಾನು ನೇರವಾಗಿ ಅವ್ರಿಗೆ ವೈಯಕ್ತಿಕ ಪತ್ರನೂ ಕೂಡ ಬರೋದು ಕ್ಷಮೆ ಕೇಳ್ತಾ ಇದ್ರೆ ತಪ್ಪೇನಿಲ್ಲ. ಆದರೆ ತಪ್ಪು ಒಪ್ಕೊಳ್ಳೋದ್ರಲ್ಲಿ ಅದೇನಿಲ್ಲ. ಅದು ಸರ್, ಮತ್ತೇನಾದರೂ ಕರೆದಿದ್ದಾರೆ ಸರ್ ಕಳೆದಾಗ ನಿಮ್ಮನ್ನು ವಿಚಾರಣೆ ಮತ್ತೆ ಬರಬೇಕು ಅಂತೇಳಿ? ಸರ್, 24 ಬರೋಕ್ಕೆ ಕೇಳಿದ್ರೆ ಬರ್ತೀನಿ ಅಂತ ಹೇಳಿ. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.